₹285 ಕೋಟಿ. ಮತ್ತು ಕುಡಿಯೋ ನೀರು ಹೇಳಿ ಸರಿ, ನಮಗೆ ಇಲ್ಲಿ ಇಲ್ದ್ರ ಮೇಲೆ ಹೊರ ನದಿಯ ಮೂಲದಲ್ಲಿತ್ತು ನಾವು, ನಮಗೆ ಕುಡಿಯೋ ನೀರಿಲ್ಲ. ಈ ಜಲ ಜೀವನ ನೀರು ದೊಡ್ಡ ಗೋಲ್ಮಾಲ್ ಪ್ರಾಜೆಕ್ಟ್ ಎಲ್ಲ ಆಗಿದೆ, ನೀರು ಬರಬೇಕಲ್ಲ. ಶಿಲಾಶಾಸನ ಆ ರೀತಿ ಮಾಡಿರ್ತಕ್ಕಂಥ ವ್ಯವಸ್ಥೆಗಳಿವೆಲ್ಲ. ವಾರಾಹಿ ನದಿ ತಟದ ಸಿದ್ದಾಪುರದಲ್ಲಿ ಜಲಜೀವನ್ ಯೋಜನೆಯ ಅಕ್ರಮಗಳು. ಇದು ಸಿದ್ದಾಪುರ ಪಶ್ಚಿಮ ಘಟ್ಟಗಳ ಹಸಿರು ಹೊದಿಕೆಯ ಮಧ್ಯೆ ನೆಲೆಸಿರುವ ಸುಂದರ ಊರು. ವಾರಾಹಿ ನದಿಯ ದಡದಲ್ಲಿ ಪ್ರಕೃತಿಯ ನಿಶಬ್ದತೆಯೊಂದಿಗೆ ಇಲ್ಲಿಯ ಜನರ ಬದುಕು ಸಾಗುತ್ತಿದೆ. ಈ ಭಾಗದಲ್ಲಿ ಇದೀಗ ಜನರ ಗಮನ ಸೆಳೆದಿರುವುದು ಜಲಜೀವನ್ ಮಿಷನ್ ಯೋಜನೆಯಲ್ಲಿನ ಅಕ್ರಮಗಳು. ಇದು ವಾರಾಹಿ ನದಿ ಪಶ್ಚಿಮ ಘಟ್ಟಗಳ ಮಡಿಲಿನಲ್ಲಿ ಹುಟ್ಟಿ ಹಸಿರು ಕಾಡುಗಳ ನಡುವೆ ಹರಿದು ಸಾಗುವ ಜೀವನದಿ. ಅನೇಕ ಗ್ರಾಮಗಳ ಬದುಕಿಗೆ ಆಧಾರವಾಗಿರುವ ಈ ನದಿ ಪ್ರಕೃತಿ ಸೌಂದರ್ಯಕ್ಕೂ ಸಮೃದ್ಧ ಜಲ ಸಂಪತ್ತಿಗೂ ಕೂಡ ಹೆಸರುವಾಸಿ. ಇಲ್ಲಿಯ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಜಲಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಇದೇ ವರಾಹಿ ನೀರನ್ನ ಈ ಭಾಗದ ಗ್ರಾಮಗಳ ಮನೆ ಮನೆಗೆ ಒದಗಿಸುವುದಾಗಿ ಯೋಜನೆ ರೂಪಿಸಿದ್ದರು. ಆದರೆ ವಾರಾಹಿ ನೀರಿನ ಹೆಸರಿನಲ್ಲಿ ಕೋಟಿ ಕೋಟಿ ಲೂಟಿ ಮಾಡಿದ ಕತೆ ಮಾತ್ರ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ₹585 ಕೋಟಿ ಅವ್ರದ್ದು ಬೇರೆ, ಪ್ರೋಗ್ರಾಮ್ ಬೇರೆ. 198 ಕೋಟಿಗೆ ಈಗ ಬೇರೆ ಕೊಡೋದಕ್ಕೆ ಇಲ್ಲಪ್ಪ, ಅವರು ಈ ಬದಿ ಬರ್ತಿಲ್ಲ. ನಾವೊಂದು ಗ್ರಾಮ ಸಭೆ ಗಲಾಟೆ ಅವನು ನಿಮ್ಗೆ ಮಾಹಿತಿ ಇಲ್ಲ, ಇಲ್ಲೇ ಆಫೀಸ್ ಇತ್ತು, ನಿಮ್ಗೆ ಮಾಹಿತಿ ಇರಲ್ಲ. ಇವ್ರದ್ದು ಎಂತ ಇತ್ತಂದ್ರೆ ಗ್ರಾಮ ಪಂಚಾಯತಿಗೆ ಮಾಹಿತಿ ಕೊಡದೆ ಯಾಕೆ ಬಿಲ್ ಮಾಡ್ಕೊಂಡಿರೋ. ಸಿದ್ದಾಪುರ ಜನರ ನೀರಿಲ್ಲದ ಸ್ಥಿತಿ ನೋಡಿದರೆ ನೀವೇ ಬೆಚ್ಚಿ ಬೀಳುತ್ತೀರಿ. ವಾರಾಹಿ ನೀರನ್ನ ವಾರಾಹಿ ದಡದಲ್ಲಿರುವ ಸಿದ್ದಾಪುರಕ್ಕೆ ಒದಗಿಸದ ಜಲಜೀವನ್ ಮಿಷನ್ ಇನ್ನು ಶಿರೂರು, ಕೊಲ್ಲೂರಿನಂತಹ ದೂರದ ಗ್ರಾಮಗಳಿಗೆ ಹೇಗೆ ಕೊಡಲಿಕ್ಕೆ ಸಾಧ್ಯ? ಸಿದ್ದಾಪುರದ ಮನೆ ಮನೆಗೆ ವಾರಾಹಿ ನೀರನ್ನ ಕೊಡಲು ಜಲಜೀವನ್ ಮಿಷನ್ ಯೋಜನೆಯಲ್ಲಿ ವಿನಿಯೋಗವಾಗಿದ್ದು ಬರೋಬ್ಬರಿ ₹7 ಕೋಟಿ. ಅಲ್ಲಿಯ ಜನರಿಗೆ ನೀರಂತೂ ಸಿಕ್ಕಿಲ್ಲ. ಆದರೆ ಕಾಮಗಾರಿಯಾದರೂ ಚೆನ್ನಾಗಿದೆಯೇ? ಅದು ಕೂಡ ಸಂಪೂರ್ಣ ಕಳಪೆ ಕಾಮಗಾರಿ. 7 ಕೋಟಿಯಲ್ಲಿ 3 ಕೋಟಿಯ ಕಾಮಗಾರಿ ಕೂಡ ಆಗಿಲ್ಲ ಎಂದು ಅಲ್ಲಿಯ ಜನರೇ ಹೇಳುತ್ತಾರೆ.
ಲಕ್ಷ ರೂಪಾಯಿ ಬಾಮಿ ಮಾಡಿದ್ದ ಹಾ. ಕುಡುಕೆ ನೀರಿಲ್ಲ. ಜಲ್ ಜೀವನ್ ಬತ್ತಂಗೆ ದಡ್ಡ ಬಾಮಿ ಮಾಡೋದು ಮುಚ್ಚಿ ಹೋಯ್ತು. ಕೆಲಸ ಮಾಡೋರು ಹಿಂಗ ಉಲ್ಟಾ ಹಾಕಿ ಬಾಮಿನೇ ತಿರ್ಗಿ ಹೋಯ್ತು. 2 ಲಕ್ಷ ರೂಪಾಯಿ ಖರ್ಚು ಮಾಡಿ. ಇದ್ರ ಬಗ್ಗೆ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ನಮ್ಗ ರಸ್ತೆ ರಿಪೇರಿ ಮಾಡೋ ಮುಚ್ಚಿಕೆ ಹೋಯ್ತು. ನಮ್ಗ ನೀರಿನ ಕಲೆಕ್ಷನೇ ಇಲ್ಲ. ಈ ಜಲಜೀವನ ನೀರು ಬರ್ತಾ ನಿಮ್ಗೆ ಈಗ ಅಂತ ಇಲ್ಲ, ಯಾವ ನೀರು ಬರ್ತಿಲ್ಲ. ಎಂಥದ್ರ ಬಗ್ಗೆ ಏನು ಹೇಳ್ತೀವಿ? ಅದ್ರ ಬಗ್ಗೆ ಅಂತ ಯಾಕಲ್ಲ ಹೇಳು, ಪಂಚಾಯತ್ನ ಹತ್ರ ಅರ್ಜಿ ಕೊಡು, ಅವ್ರು ಸುಮ್ಮನೆ ಅಂತ ನಮ್ಗೆ ಯಾವ ಮಾಹಿತಿ ಅಂತದ್ದು ಕೊಡಿ ಅಷ್ಟು. ಹಾಂ. ಇದು ಈ ನೀರ್ ಬಗ್ಗೆ ನಾವು ಸುಮಾರು ಸಲ ಹೇಳಿ ನಾವು ಕೆಸರು ನೀರು ಕುಡಿತಾ ಈ ಇದ್ದೀವಿ. ಯಾವ್ದು ಪಂಚಾಯತ್ ನೀರು ಅಲ್ಲ ಇದು ಯಾವ್ದು ಕೊಡ್ತಾರೆ? ಇದು ಯಾವ್ದು ತಂದು ನಮ್ಗೆ ಗೊತ್ತಿಲ್ಲ ಸರ್. ಇಷ್ಟು ಸಪೂರ ಪೈಪ್ ಹಾಕಿರ ಈ ನೀರು ಬರ್ತದ ನಮ್ಗೆ ಗೊತ್ತಿಲ್ಲ. ಅದ್ರ ನೀರು ಹೋಗ್ತಾ ಅವ್ರಿಗೆ ನೀರು ಗೊತ್ತಿಲ್ಲ ಸರ್. ಹ್ಞೂ. ವಾರಾಹಿ ನೀರು ಬರುತ್ತೆ ಎಂದು ದೂರದ ಶಿರೂರು, ಬೈಂದೂರು, ಕೊಲ್ಲೂರು, ನಾವುಂದ ಮುಂತಾದ ಎಲ್ಲ ಗ್ರಾಮದವರು ಕಾಯುತ್ತಿದ್ದಾರೆ. ಆದರೆ ವಾರಾಹಿ ದಡದಲ್ಲಿರುವ ಜನರಿಗೆ ಸಿದ್ದಾಪುರ ಗ್ರಾಮ ಪಂಚಾಯತ್ನವರು ಟ್ಯಾಂಕರ್ನಲ್ಲಿ ನೀರು ಸರಬರಾಜು ಮಾಡುತ್ತಿದ್ದಾರೆ. ಇದೆಂಥ ದುರಂತ ನೋಡಿ. ಎಂತ ನೀರಿನ ವ್ಯವಸ್ಥೆ ನಮ್ಗೆ ಎಲ್ಲಿ ಈಗ ಇದ್ರಲ್ಲ ಇದು ಹಾಕಿ ಎಷ್ಟು ವರ್ಷ ಆಯ್ತು? 3 ವರ್ಷ ಆಯ್ತು. 3 ವರ್ಷ ಆಯ್ತು. ಹಾಂ. ನಾನು ನನ್ನ ಹೆಸರು ಭಾಸ್ಕರ್ ಶೆಟ್ಟಿ ಅಂತ, ಮಾಜಿ ಮೆಂಬರ್. ಈ ಜಲ್ ಜೀವನ ನೀರು ದಡ್ಡ ಗೋಲ್ಮಾಲ್. ಸಿದ್ದಾಪುರದಲ್ಲಿ ಯಾವುದೇ 6 ವಾರ್ಡ್ ಕೂಡ ನಮ್ದು ಈ ಹಳೆ ಲೈನ್ ಇದ್ದಾಗ ಹಳೆ ಲೈನ್ ಕಲೆಕ್ಷನ್ ಕೊಡ್ತೇನೆ ಬಂದಿರೋದು. ನಾನು ಅಬ್ಜೆಕ್ಷನ್ ಮಾಡಿ ನಿಲ್ಸಿದ ಕೆಲಸ. ಈ 3 ವರ್ಷದಿಂದ ಅವ್ರು ದಡ್ಡ ಗೋಲ್ಮಾಲ್. ಅವ್ರು ಕಂಟ್ರಾಕ್ಟಿ ಫೋನ್ ಮಾಡ್ರೆ ಇಂಜಿನಿಯರಿಂಗ್ ಮಾಡಿ ಅಂದ್ರೆ ಇಂಜಿನಿಯರಿಂಗ್ ಮಾಡಿ ಎಸ್ಟಿಮೇಟ್ ಇಲ್ಲ ಅಂತ ಹೇಳ್ತಾರೆ. ಎಸ್ಟಿಮೇಟ್ ಆಗಿದ್ರೆ ಸಿದ್ದಾರಪೇಟೆ ಅಷ್ಟು 7 ಕೋಟಿ ಅಷ್ಟು ಮಾಡ್ಕೊಂಡಿರೋರು. ನಾನು ಸ್ವತಃ 6 ವಾರ್ಡಿದು ಸಮೀಕ್ಷೆ ಮಾಡೋದು ನಾನೇ. ಇಲ್ಲಿ 6 ವಾರ್ಡಿದು ಈಗ ನಿಮ್ಮ ಉಡುಪಿಂದ ಯಾರಾದ್ರೆ ಏಡೆಲ್ಲರು ಬಂದಿರು ಅವರು ಫಸ್ಟ್ ಸ್ಟಾರ್ಟಿಂಗಲ್ಲಿ ಅವ್ರು ಕೂತು ಎಸ್ಟಿಮೇಟ್ ಮಾಡಿ ನಮಗೆ ಎಲ್ಲ ಕೊಡ್ತಾನೆ. ಹಳೆ ಪೈಪ್ ಈಗ ನಾನು ಕೆಮ್ದು ಹಳೆ ಲೈನ್ ರಿಪೇರಿ ಮಾಡಿ ಕೊಡಬೇಕಲ್ಲ ಅವರು. ನಮ್ಮದು ಹಳೆ ಲೈನ್ ನೀರಿತ್ತು, ಅದಕ್ಕೆ ಕಲೆಕ್ಷನ್ ಕೊಟ್ಟು ಹೋಗ್ದ. ಅದಕ್ಕೆ ನನ್ನ ವಾರ್ಡಲ್ಲಿ ನಾನು ಕೆಲಸ ನಿಲ್ಲಿಸಿದೆ. ಈಗ ಕೆಲಸ ಮಾಡ್ತಾ ಇಲ್ಲ ಅವ್ರಿಗೆ. ಆಲ್ರೆಡಿ ಇದ್ರಷ್ಟು ದೊಡ್ಡ ಗೋಲ್ಮಾಲ ಯಾವುದೂ ಇಲ್ಲ. ಸಿದ್ದಾರಪೇಟೆಯಲ್ಲಿ 3 ಕೋಟಿ ಕೆಲಸ ಮಾಡಲಿಲ್ಲ ಅವರು. ಈಗ ಇಷ್ಟು ಆದದ್ದು ಕೇಳಿದ್ರೆ ಎಸ್ಟಿಮೇಟ್ ಆಗಿಲ್ಲ ಅಂತ ಮಾತಾಡ್ರೆ ಎಸ್ಟಿಮೇಟ್ ಆಗಿಲ್ಲ. ಹಾಕ್ಲೇಬೇಕು ಪೈಪ್, ಇಲ್ಲಿ ಹಾಕಿ ಗಣಿ ಹಾಕ್ಲೇಬೇಕು ಪೈಪ್ ಇದು ದೊಡ್ಡ ಇಲ್ಲಿ ಫಸ್ಟ್ ಅಲ್ಲಿ ಮೇಲೆ ಹಾಕಿ ಹೋಯ್ದು. ಅದನ್ನ ಗಲಾಟೆ ಮಾಡಿ ತಂದು ಕೆಳಗೆ ಹಾಕಿದ. ಅದಕ್ಕೆ ಈ ಜಲ್ ಜೀವನ್ ಮಿಷನ್ ದೊಡ್ಡ ಗೋಲ್ಮಾಲ್ ನನ್ನ ಮೇಲೆ ಕಂಪ್ಲೇಂಟ್ ಕೊಡು ಬಂದಿದ್ದಾವ. ಕೇಂದ್ರ ಸರ್ಕಾರ ಕಂಪ್ಲೇಂಟ್ ಬರುತ್ತೆ ಅಂತ. ಕೇಂದ್ರ ಸರ್ಕಾರ ಯಾರ್ದು ಕಂಪ್ಲೇಂಟ್ ಕೊಡೋದು ಹೇಳಿ ಅವನು. ನಾನು ಬೇಕಾ ಸುಳ್ಳಾರ ಅವ್ನು ಕೊಂಟಾಡ್ದಾರೆ ಮತ್ತು ಅವ್ನು ರೈಟ್ರನ್ನ ಕರ್ಕ ಬನ್ನಿ ಇಲ್ಲಿ ನಾವು ಮಾತಾಡ್ತೀವಿ ಅವ್ರದ್ದು ಯಾರಂತ ಹೇಳಿ. ಪಾಪ ಸಿದ್ದಾರಪೇಟೆ ನೀರೇ ಇಲ್ಲ. ಅಲ್ಲ ವರಾಯಿ ನರಿ ನಮ್ಮಲ್ಲಿ ಇಲ್ಲಿ 1.5 ಕಿಲೋಮೀಟರ್ ನಮ್ಮ ವರಾಯಿ ಹೊಳೆ ಉಂಟು. ನಮ್ಮಲ್ಲೇ ಹುಟ್ಟಿ ಹೋಗೋದು ನೀರು. ನಮಗೆ ನೀರಿಲ್ಲ ಕುಡಿಲಿಕ್ಕೆ. ಇಲ್ಲಿ ಬೈಂದೂರಿ ಹೋಗ್ತಾನೆ ಹೇಳ್ತಾರೆ, ಆಚೆಗೆ ಇಲ್ಲಿ ಎಲ್ಲಿಗೆ ಕಾರ್ಕಳ ಹೋಗ್ತಾನೆ ಹೇಳ್ತಾರೆ. ನಮ್ಮಲ್ಲಿ ವರಾಯಿ ನರಿ ಇದ್ದು ಸಮುದ್ರಕ್ಕೆ ನೀರು ಹೋಗ್ತದೆ. ಆದರೆ ಸಿದ್ದಾಪುರಕ್ಕೆ ನೀರಿಲ್ಲ. ನಮ್ಮಲ್ಲಿ ಬಂದು ಏತ ನೀರಲ್ಲಿ ಬಂದು ಕೂಡ ಅವರು ಗಲಾಟೆ ಮಾಡಿ ಕೆಲಸ ನಿಲ್ಲಿಸಿದ್ದಾರೆ. ಈಗ ರಾಜಕೀಯ ಒತ್ತಡದಲ್ಲಿ ಕೆಲಸ ನಿಲ್ಲಿಸಿದ್ದಾರೆ. ನಮ್ಮಲ್ಲಿ ನೋಡಿ ಅದು ಹೊಸಗಂಡಲ್ಲಿ ವರಾಯಿ ಆಗೋದು ಅದನ್ನು ಅಲ್ಲೇನು ಅಬ್ಜೆಕ್ಷನ್ ಮಾಡೋದು ಹೇಳಿ ಇಲ್ಲಿ ಹೊಳೆ ಸಂಗಣದ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ಪೈಪ್ ಹೊಳೆ ಸಂಗಣದಿಂದ ಆಚೆ ಹೋಗೋದಂತ ನೀವು ಹೊಸಗಂಡಿ. ಆದ್ರೆ ನಮಗೆ ನೀರಿಲ್ಲ. 4 ವರ್ಷದಿಂದ ನಾನು ಮೆಂಬರ್ 5 ವರ್ಷ ಮುಗಿತಾ ಬಂದು ನನ್ನ ವೈದ್ಯ. ನಾನು ಮೆಂಬರ್ ಆಗುವಾಗ ಇದು ಟೆಂಡರ್ ಆಗಿದ್ದು. ಅದ್ರ ಮೇಲೆ ಇದು ಕೆಲಸ ಆಗಲಿಲ್ಲ. 3 ವರ್ಷ ಚಿಲ್ಲರೆ ಆಯಿತು ಇದಕ್ಕೆ ಕೆಲಸ ಆಗಿ ಇಲ್ಲ. ಹಾಕ್ಲೇಬೇಕು ಕೆಲಸ. ಡೂಪ್ಲಿಕೇಟ್ ಪೈಪ್ ಅದು ಗೇಜಿನ ನೀವು HD ಪೈಪಿನ ಗೇಜ್ ಚೆಕ್ ಮಾಡಿ. ಗೇಜ್ ಚೆಕ್ ಮಾಡಿ ಗೊತ್ತಾಗ್ತಲ್ಲ. ನೀವು ಮುಟ್ರೆ 1/4 ಮೀಟ್ರ್ ಗಂಟಿ ಮೀಟ್ರ್ ಹೊಡೆದಾತ್. HD ಪೈಪ್ ಗಂಟಿ ಮೀಟ್ರ್ ಹೊಡೆದಾತ. ನಮ್ಮದು ಸಪೋರ್ಟ್ ಐತೆ. ನಮ್ದು ಇದು ರಾಜಕೀಯ ಅಲ್ಲ. ನಮಗೆ ಜನರಿಗೆ ಒಳ್ಳೆದಾದ್ರೆ ನಾವು ದೀಪಕ್ ಸೈಡ್ ಸದಾಕಾಲ ಜೊತೆಗೆ ಇರುತ್ತೆ. ನಾವು ನೀರಿನ ಬಗ್ಗೆ ಹೋರಾಟಕ್ಕೆ ನಾವು ಅವ್ರಿಗೆ ಬೆಂಬಲ ಕೊಡೋದು. ವಾರಾಹಿ ದಡದಲ್ಲಿರುವ ಸಿದ್ದಾಪುರದಲ್ಲಿ 7 ಕೋಟಿ ವಿನಿಯೋಗ ಮಾಡಿದರೂ ಜನರಿಗೆ ನೀರನ್ನ ಕೊಡಲಿಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ಎಲ್ಲೆಂದರಲ್ಲಿ ಅರ್ಧಂಬರ್ಧ ಪೈಪು ಹಾಕಿ ಕಾಮಗಾರಿ ಕಳಪೆ ಮಾಡಿದ್ದಾರೆ. ಈ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ನಾಚಿಕೆಯಾಗಬೇಕು. ಜನರಿಗೆ ನೀರನ್ನು ಕೂಡ ಕೊಡದೆ ಕಳಪೆ ಕಾಮಗಾರಿ ಮಾಡಿ ಕೋಟಿ ಕೋಟಿ ಹಣವನ್ನ ನುಂಗಿದ್ದಾರೆ. ಬೈಂದೂರು ಕ್ಷೇತ್ರಕ್ಕೆ
ಕುಡಿಯುವ ನೀರಿಗಾಗಿ ಸರ್ಕಾರದಿಂದ ಬಂದ ಹಣ 800 ಕೋಟಿ ರೂಪಾಯಿ. 800 ಕೋಟಿಯಲ್ಲಿ 90% ಬಿಲ್ಲು ಈಗಾಗಲೇ ಪಾವತಿಯಾಗಿದೆ. ಭ್ರಷ್ಟ ಜನಪ್ರತಿನಿಧಿಗಳು, ಭ್ರಷ್ಟ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಸೇರಿಕೊಂಡು ಈ ಹಣವನ್ನ ಲೂಟಿ ಮಾಡಿದ್ದಾರೆ. ಈ ಜಲಜೀವನ್ ಮಿಷನ್ ಯೋಜನೆಯ ಭ್ರಷ್ಟಾಚಾರವನ್ನ ತನಿಖೆ ಮಾಡೋದ್ಯಾರು? ಸರ್ಕಾರ ಯಾಕೆ ಸುಮ್ಮನೆ ಕುಳಿತಿದೆ? ಇದು ಜನರ ಪ್ರಶ್ನೆಗಳು. ಇದಕ್ಕೆ ಉತ್ತರ ನೀಡಬೇಕಾದದ್ದು ಸರ್ಕಾರ. ಜನರಿಂದ ಮತ ಪಡೆದ ಜನಪ್ರತಿನಿಧಿಗಳು ಸರಿಯಾಗಿ ಧ್ವನಿ ಎತ್ತಲಿ. ಈ 800 ಕೋಟಿಯ ಹಗರಣದ ಬಗ್ಗೆ ತನಿಖೆ ನಡೆಸಲು ಒತ್ತಾಯ ಮಾಡಲಿ. ಇದು ನಮ್ಮ ಜನಪ್ರತಿನಿಧಿಗಳ ಕರ್ತವ್ಯವಲ್ಲವೇ? ಮತ ಪಡೆದು ಅಧಿಕಾರ ಪಡೆದ ಜನಪ್ರತಿನಿಧಿಗಳು ತಮ್ಮ ಹೊಣೆಯನ್ನ, ಜವಾಬ್ದಾರಿಯನ್ನ ಅರಿತು ಕೆಲಸ ಮಾಡಬೇಕಾಗಿದೆ. ಜನರಿಗೆ ಈ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಾಗಿದೆ. ಏನಕ್ಕೆ ಹೇಳಿದ್ರೆ, ಇವತ್ತು ಜಲಜೀವನ್ ಮಿಷನ್ ಅಡಿಯಲ್ಲಿ ನಮ್ಮ ಬೈಂದೂರು ಕ್ಷೇತ್ರಕ್ಕೆ 198 ಕೋಟಿ ಜಲಜೀವನ್ ಮಿಷನಲ್ಲಿ ಮತ್ತು 585 ಕೋಟಿ ಬಹುಗ್ರಾಮ ನೀರು ಕುಡಿಯೋ ಯೋಜನೆ. ಆದರೆ ನಾನು ಇಲ್ಲಿಗ ಸಿದ್ದಾಪುರದಲ್ಲಿ ಬಂದು ನೋಡಿದವಾಗ ಪ್ರತಿ ಮನೆ ಎದುರಿಗೆ ಗೋರಿ ಕಟ್ಟಲಿಕ್ಕೆ ಒಂದು ಮನೆ ಶಿಲಾಶಾಸ್ತ್ರ ರೆಡಿ ಮಾಡ್ತಿದ್ದಾರೆ. ಗೋರಿ ಅಂತ ಹೇಳ್ಬೋದು. ಇದೆಲ್ಲ ಇದು ಕಳಪೆ ಕಾಮಗಾರಿಗೆ ಒಂದು ನಿದರ್ಶನ. ಇದೆಲ್ಲ ಗೋರಿ ಕಟ್ಟಲಿಕ್ಕೆ ಇದು ಒಂದು ಶಿಲಾಶಾಸನ. ಆ ರೀತಿ ಮಾಡಿರ್ತಕ್ಕಂಥ ವ್ಯವಸ್ಥೆಗಳಿವೆಲ್ಲ. ನಾನು ಹೇಳಲ್ಲ, ಕಾಂಟ್ರಾಕ್ಟ್ರಿಗಾಗಲಿ, ಇಂಜಿನಿಯರಿಂಗ್ ಆಗಲಿ, ಸಂಬಂಧಪಟ್ಟವರಿಗಾಗಲಿ ಈ ಒಂದು ಕೆಲಸ ಮಾಡ್ತಕ್ಕಂಥ ಯೋಜನೆಗಳು ನೋಡಿದರೆ ಖಂಡಿತವಾಗಿ ನಮಗೆ ಈ ಒಂದು ವ್ಯವಸ್ಥೆಯಲ್ಲಿ ನಂಬಿಕೆ ಕಂಪ್ಲೀಟಾಗಿ ಹುಟ್ಟಿ ಹೋಗ್ತಿದೆ. ಕಾಂಟ್ರಾಕ್ಟ್ದಾರ ಯಾವನೋ ಬಿಲ್ ಬರ್ಕೊಂಡು ಹೋಗ್ತಾನೆ, ಇಂಜಿನಿಯರ್ ಕೇಳೋರಿಲ್ಲ. ಇಲ್ಲಿ ಅವ್ಯವಸ್ಥೆ. ಜನಪ್ರತಿನಿಧಿಗಳು ಕಣ್ಮುಚ್ಚಿ ಕೂಕೊಂಡ್ರೆ ಈ ಕೆಲಸಕ್ಕೆಲ್ಲ ಮಾಡೋರು ಯಾರು ಕೇಳಿದೀಗ? ಇದನ್ನೆಲ್ಲ ಈ ಭ್ರಷ್ಟ ವ್ಯವಸ್ಥೆ. ಹೇಳೋರಿಲ್ಲ, ಕೇಳೋರಿಲ್ಲ. ಯಾರಾದ್ರು ಮಾತಾಡ್ರೆ, ಗ್ರಾಮ ಪಂಚಾಯತ್ ಮೆಂಬರ್ ಮಾತಾಡ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ತಾರೆ ಅಂತ ಹೇಳ್ತಾರಂತೆ. ಎಲ್ಲ ಕಡೆ ಬರ್ತದೆ, ನಮ್ಗೆ ಇಲ್ಲಿ ಇದು ಕಾಲಡಿ ಇತ್ತು, ನಮ್ಗೆ ಬರುದಿಲ್ಲ. ಕುಂದಾಪುರದಲ್ಲಿ ಇರ್ತದೆ, ಹೊರ ಇದೆ. ಹೌದು, ನೀವೆಂತ ಮಾಡ್ತೀವಿ? ನಾವೆಂತ ಮಾಡುದು? ಮನೆ ಹತ್ರ ಒಂದು 50 ಫುಟ್ ಒಳಗಡೆ ಇತ್ತು ಬಾವಿ. ನಮ್ಮ ಫಸ್ಟ್ ನೀರಿನ ವರಾಯಿ ಹತ್ರ ಇದ್ದು, ವರಾಯಿ ಈ ಪರಿಸರದ ಸಿದ್ದಾಪುರದಲ್ಲೇ ಟ್ಯಾಂಕರ್ ನೀರು ಕೊಡ್ತಾ ಇದ್ದಾರೆ ಇವತ್ತು. ಅವ್ರಿಗೆ ಏನಾದ್ರು ಮಾನ ಮರ್ಯಾದೆ ಏನಾದ್ರು ಇತ್ತ ಹಾಕೊಂಡು ಇಲ್ಲಿಂದ ಶಿರೂರಿಗೆ ಕೊಡ್ತಾರೆ ಅಂತ ಹೇಳಿ ಯೋಜನೆಗಳನ್ನ ರೆಡಿ ಮಾಡಿದ್ದಾರೆ. ಇವತ್ತಿಲ್ಲಿ ವರಾಯಿಯ ಕಾಲ ತಿರುತ್ತ ಸಿದ್ದಾಪುರ ಗ್ರಾಮ ಪಂಚಾಯತಲ್ಲೇ ಟ್ಯಾಂಕರ್ ನೀರು ಕೊಟ್ಟಿದ್ದಾರೆ ಕಂಡು. ಮಾನ ಮರ್ಯಾದೆ ಹೇಳಲ್ಲ. ಯೋಜನೆಗಳು ಮಾಡಿರ್ತಕ್ಕಂಥ ಇಂಜಿನಿಯರಿಗಾಗಲಿ, ಗುತ್ತಿಗೆದಾರರಿಗಾಗಲಿ, ಜನಪ್ರತಿನಿಧಿಗಳಿಗಾಗಲಿ ಯಾರಿಗಂತೂ ಇದರಲ್ಲಿ ಮಾನ ಮರ್ಯಾದೆ ಅಂದರೆ ಉಂಟ ಇದರಲ್ಲಿ ಕಂಡು. ನೀವು ಅದ್ರಾಗೂ ಬರ್ತಲ್ಲ, ಈ ನೊಳ್ಳೆಗೂ ಬರ್ತಲ್ಲ, ಯಂತ್ರಗೂ ಬರ್ತಲ್ಲ, ನೀರು ಅಂತದಕ್ಕೂ ಬರ್ತಲ್ಲ. ಏಡು ಆದಷ್ಟು ಬರಲ್ಲ. ಅಗಳಿ ಕಾಲ ಒಂಚೂರು ಚೂರು ಬತ್ತಿದ್ದಿತ್ತು, ಎಲ್ಲವನ್ನ ಹಾಕೊಳ್ಪನ ಅಷ್ಟೇ. ಅದಕ್ಕೂ ದುಡ್ಡು ಕೊಡಿನಿ ಅಂತಿದ್ರಲ್ಲ. ಮೂರು ದಿವಸಕ್ಕೆ ಸಾಕತ್ತ ಅದು ಅಷ್ಟೇ ಕಣೆ. ಅದೇ ಮತ್ತೆ ಅದಕ್ಕಿಂತ ಮತ್ತೆ ಒಂದೇ ಜಾಸ್ತಿ ಕೊಡುದಿಲ್ಲ, ಅಷ್ಟೇ ನೀರು. 3 ದಿವಸಕ್ಕೆ ಒಂದು ಬ್ಯಾರಲ್ ನೀರು ಸಾಕು. 8 ಬ್ಯಾರಲ್ ಕೊಡ್ತಿರೋದು, ಎಂತ ಮಾಡೋದು? ಅದೇ ಈಗ ನೀರಿಲ್ಲ, ಕುಡಿಲಿಕ್ಕೆ ಸಮಸ್ಯೆ ನಿಮಗೆ. ಅದಕ್ಕೆ 3 ವರ್ಷ ಆಯ್ತಲ್ಲ. ಬರಲಿಲ್ಲ ಅದಕ್ಕೆ. ಇಲ್ಲ ನೀರು ಬಕ್ಕಿದೆ, ಪೈಪ್ ಲೈನ್ ಮಾಡ್ಲ ಸರ್. ಅದ ಇಲ್ಲಿ ಪೈಪ್ ಲೈನ್ ಮಾಡ್ಲ, ಅದು ಮಾತ್ರ ಇಟ್ಟದ. ಈ ಸೈಡ್ ಎಲ್ಲ ಪೈಪ್ ಲೈನ್ ಮಾಡ್ಲ, ಈ ಸೈಡಾಗೆ ಅಲ್ಲಿ ಮಾತ್ರ ಹಂಗೆ ಇತ್ತು. ಅದಕ್ಕೆ ಪೈಪ್ ಎಲ್ಲಿ ಬಂದಿತ್ತಮ್ಮ? ಅದು ಯಾವ್ದು ಹೋಗಿತ್ತು ಆಚೆ, ಈ ರೋಡಿಗಿಂತ ಆಚೆ ಮಾತ್ರ ಬಂದು ಈಚೆ ಬರಲೇ ಇಲ್ಲ. ಪೈಪ್ ಲೈನ್ ಇಲ್ಲ ಸರ್, ಅದು ಮಾಡ್ಲೇ ಇಲ್ಲ. ಹೊಂಡ ಎಂತ ಮಾಡ್ಲಿಲ್ಲ ಸರ್. ಅದ ಇದು ಮಾತ್ರ ಹಂಗೆ ಇತ್ತದಿಲ್ಲ ಕಣೆ, ಹೊಂಡ ಎಂತ ಮಾಡ್ಲಿಲ್ಲ. ಇದು ಎಷ್ಟೇ ಇತ್ತು, ಹೊಂಡ ಮಾಡ್ಲಿಲ್ಲ ಅವರು. ಮತ್ತೆ ಮಿಷನ್ ಎಲ್ಲ ಮಾಡೋದು ಅದನ್ನ ಕೇಳಿ. ಇಲ್ಲಿ ಎಲ್ಲರ ಮನೆಗೆ ಈ ಸೈಡಿಗೆ ಫುಲ್ ಯಾರ ಮನೆಗೂ ಹಿಂಗೆ ಇಟ್ಟಿಕ್ಕೋದಷ್ಟೇ. ಇಲ್ಲ, ವರಾಯಿ ನೀರಿತ್ತು, ಕುಂದಾಪುರಕ್ಕೆ ನೀರು ಮಾತಾಡೋ ಸರ್. ಮಣ್ಣವ್ರ ತಗೊಂಡು ಮಾತಾಡ್ರೆ ಅದ ಮಾತಾಡಕ್ ಕೊಡೋದಿಲ್ಲ ನಮ್ಮಂತ ಬಡವರ ಹೋಗ್ಕೊಂಡ್ರೆ.
ಯಾರ ಹತ್ರ ಕೇಳೋದು ಅಂತೇಳಿ? ಯಾರ ಹತ್ರ ಕೇಳೋದು ನಾವು? ಒಬ್ರ ಹತ್ರ ಕೇಳ್ರಿ, ಇನ್ನೊಬ್ರ ಹತ್ರ ಕೇಳ್ರಿ. ಒಬ್ರ ಹತ್ರ ಕೇಳ್ರಿ, ಅವ್ರ ಹತ್ರ ಕೇಳಿ, ಈ ಹತ್ರ ಮಾತಾಡಿ, ನೀವು ಇವ್ರ ಹತ್ರ ಮಾತಾಡಿ ಅಂತ ಕೇಳ್ರಿ. 3 ದಿವಸಕ್ಕೆ ಒಂದು ಟ್ಯಾಂಕ್ ನೀರು ಆ ಒಂದು ನೀರು ಕೊಟ್ಟರೆ 2 ತಿಂಗಳಾಯ್ತು. ಓಲ್ ಒಂದು ಪೈಪ್ ಲೈನ್ ಅರ್ಧಕ್ಕೆ ಬೆಚ್ಚಿಗೆ ಹೋಯ್ರು. ಹಾಂ, ಮತ್ತೆ ಅದು ಇಲ್ಲಿ ಮುಂದುವರ್ಸಿ ಬರಲಿಲ್ಲ, ಇದು ಕಲೆಕ್ಷನ್ ಕೊಡಲಿಲ್ಲ, ಪೈಪ್ ಕಲೆಕ್ಷನ್ ಮಾಡಲಿಲ್ಲ, ಎಲ್ಲ ಹಿಂಗೆ ಇಟ್ಟು ಹೋಯ್ರು. ಈ ಥರ ಅವ್ರು ಯಾಕೆ ಮಾಡ್ಬೇಕು ಕೆಲಸ? ಹೊರಗೆ ನೀರು ಕೊಡ್ತೀವಿ ಅಂತ ಹೇಳಿ ಈ ಥರ ಮಾಡಿ ಬೋಕಸ್ ಕೆಲಸ ಮಾಡಿಕ್ಕೆ ಹೋಯ್ರು. ಅದು ಸರಿ ಅವ್ರು ಮಾಡೋದು? ಮಾಡಿದ್ರ ಮೇಲೆ ಆ ಕೆಲಸ ಕ್ಲೀನಾಗಿ ಮಾಡ್ಬೇಕಲ್ಲ. ಇದು ಅರ್ಧಂಬರ್ಧ ಮಾಡಿ ಇಟ್ಟು ಹೋಗಿದೆ. ನಿಮ್ಗೆ ಬಿಲ್ಲಾಗಿ ಮಾಡ್ಕೊಂಡು ಹೋಗಿದ್ರ, ಇಲ್ಲಿ ಈಗ ಕಲೆಕ್ಷನ್ ಮಾಡಲಿಲ್ಲ, ನೀರು ಬಂದಿಲ್ಲ. ಹಿಂದೆ ಪೈಪ್ ಕನೆಕ್ಷನ್ ಕೊಟ್ಟಿಲ್ಲ? ಇಲ್ಲ ಅಂತ ಮಾಡಿಲ್ಲ ಇಷ್ಟೇ. ಹಾಂ, ಇಲ್ಲ ಪೈಪ್ ಹಾಕಲೇ ಇಲ್ಲ ಅಂತ. ಹಾಂ, ಇಷ್ಟೇ. ಈಗ ಈ ಜಾಗಕ್ಕೆ ಸಿದ್ದಾಪುರ ಜನಸಲಿ ಅಂತ ಎಂತ ಜಾಗ? ಇದಕ್ಕೆ ಮೇಲ್ಜಡ್ಡು. ಮೇಲ್ಜಡ್ಡಲ್ಲ? ಹಾಂ, ಮೇಲ್ಜಡ್ಡು ಕಾಸನ್ ಕಟ್ಟಿ. ಇತ್ತು ಮನೆ ಇತ್ತು ಒಳಗೆ? ಹಾಂ, ಒಳಗೆ ಫುಲ್ ಮನೆ ಇರ್ತದೆಲ್ಲ. ಅಲ್ಲಿ ಯಾರಿಗೂ ನೀರಿಲ್ಲಲ್ಲ? ಅಲ್ಲಿ ಇಲ್ಲ, ಈ ಸೈಡ್ ಯಾರಿಗೂ ಬರ್ತಾ ಇಲ್ಲ. ಇದು ಹಾಕಿವೆ ಅಷ್ಟೇ. ನಿಮ್ಮ 4 ಮನೆಗೆ ಬಿಟ್ಟು ಹೋಯ್ರಿಲ್ಲ, ಇದು 4 ಮನೆಗೆ ಹಾಕ್ಲಿಲ್ಲ. ಆಗ್ತಿಲ್ಲ. ಹೌದು, ಮತ್ತೆ ಎಲ್ಲರ ಮನೆಗೂ ಈಗ ನೀರಿನ ಸಮಸ್ಯೆ ಎಷ್ಟು ವರ್ಷ? ಈ ಸಮಸ್ಯೆ ಒಂದು 30-35 ವರ್ಷದಿಂದ ನೀರ ಎಲ್ಲ ಇಲ್ಲಿ ಕುಡುಕೆಲ್ಲ ನೀರ ಅಲ್ಲ. ಈಗ ನಿಮ್ಮ ಹೊರ ಮನೆಗೆಲ್ಲ ಕೊಟ್ಟಿರಿ, ಇಲ್ಲಿ ಕೊಡ್ಲಿಲ್ಲ. ನಿಮಗೆ ಕೊಡ್ಲಿಲ್ಲ ಇಲ್ಲೇ? ಇಲ್ಲಿ ಕೊಡ್ಲಿಲ್ಲ, ಈಗ ಅಷ್ಟು ದೂರದವರೆಗೆ ಹತ್ತಿರ ದಾರಿಗೆ ಕೊಡ್ಲಿಲ್ಲ ಇಲ್ಲಿ. ಕುಡಿಯುವ ನೀರು ವ್ಯವಸ್ಥೆ ಇಲ್ಲಿ ಅಂತ ಇಲ್ಲ. ಇಲ್ಲೇನಿದ್ರು ನಳ್ಳಿ ನೀರು ಇದ್ದಿದ್ರೆ ಅದು ವಸ್ತ್ರ ಬಟ್ಟೆ ಒಗಿಲಕ್ಕೆ ಬಿಟ್ಟರೆ, ಪಾತ್ರೆ ತೊಳಕ್ ಬಿಟ್ಟರೆ ಕುಡುಕ್ ನೀರು ಆತಿಲ್ಲ. ಅದು ಈ ಯೋಜನೆ ಇಲ್ಲಿ ಬರಲ್ಲ. ಪೈಪ್ ಲೈನ್ ಐಲೇ ಇಲ್ಲ, ಇಲ್ಲಿ ಯಾವುದಕ್ಕೂ ಟ್ಯಾಪ್ ಹಾಕಿಲ್ಲ. ಅಲ್ಲಿ 4 ಹಾಕಿರಷ್ಟು ಬಿಟ್ಟರೆ ಇಲ್ಲಿ ಹಾಕಿಲ್ಲ. ಅಲ್ಲೇನು ಮಾಡಿ ಹಳ್ಳಿ ಮಾತ್ರ ಕೊಡ್ಸಿ ಪೈಪ್ ಲೈನ್ ಮಾಡಲ್ಲ. ಇಲ್ಲೆಲ್ಲ ಇತ್ತ ಮೊದಲು ಗ್ಯಾಪ್ ಇಲ್ಲ, ಜಲಜೀವನದಿಲ್ಲ. ಜಲಜೀವನ ಇದ್ರೆ ಅದು ಬೋಲ್ಡ್ ಹಾಕ್ತಾರೆ ಅವರು, ಬೋಲ್ಡ್ ಹಾಕಲ್ಲ ಅಷ್ಟೇ. ಎಲ್ಲರ ಮನೆ ನಳ್ಳಿ ಒಂದು ಬಂದಿದೆ ಅಷ್ಟೇ, ಮತ್ತೆ ನೀರು ಅಂತ ಯಾವುದಕ್ಕೂ ಬರಲ್ಲ. ಕುಡುಕ್ ಆತಿಲ್ಲ ನಳ್ಳಿ ಒಂದು ಇತ್ತು ಅಷ್ಟೇ. ಪೈಪ್ ಇದೆ, ನಳ್ಳಿ ಒಂದು ಇತ್ತು, ನೀರಿಗೆ ಅಂತ ಬರಲ್ಲ. ಜಲ್ ಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ 198 ಕೋಟಿ ರೂಪಾಯಿ ಇವತ್ತು ಜಲ್ ಜೀವನ್ ಮಿಷನ್ ಯೋಜನೆ ಅಡಿ ಬಂದಿದೆ. 585 ಕೋಟಿ ರೂಪಾಯಿ ಬಹುಗ್ರಾಮ ಕುಡಿಯುವ ಒಟ್ಟು 800 ಕೋಟಿ ರೂಪಾಯಿ ಯೋಜನೆಯನ್ನು ನಮ್ಮ ಬೈಂದೂರು ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ಮನೆಗೂ 24 ಗಂಟೆ ನೀರು ಕೊಡಬೇಕಂತ ಹೇಳಿ ಇವತ್ತು 800 ಕೋಟಿ ಮಂಜೂರಾತಿಯಾಗಿದೆ. ಆದರೆ ಇವತ್ತು ನಾವು ಎಲ್ಲ ಪಂಚಾಯತಿಗಳು ಭೇಟಿ ಕೊಟ್ಟವಾಗ ಯಾವ ನಳ್ಳಿಯಲ್ಲೂ ಇವತ್ತು ನೀರು ಬಾರದೇ ಇರುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ನಾನು ಇವತ್ತು ಸಿದ್ದಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೇಲ್ಜಡ್ಡು ಮತ್ತು ಇಲ್ಲಿ ನಾನು ಇಲ್ಲಿದ್ದೇನೆ. ಇಲ್ಲಿ ಯಾವ ರೀತಿಯಾದಂಥ ಒಂದು ಬೋಗಸ್ ಕೆಲಸ ಮಾಡಿದ್ದಾರೆ ಹೇಳಿದ್ರೆ, ಖಾಲಿ ನಳ್ಳಿ ಮಾತ್ರ ಹಾಕಿದ್ದಾರೆ, ನಳ್ಳಿ ಮಾತ್ರ. ಇದಕ್ಕೆ ಪೈಪ್ ಲೈನ್ ಇಲ್ಲ, ಯಾವ್ಯಾವುದು ಇಲ್ಲಿ ಪೈಪ್ ಲೈನೇ ಮಾಡಲಿಲ್ಲ. ಇಲ್ಲಿ 10 ಮನೆಗಳಿಗೂ ನಾವು ಭೇಟಿ ಕೊಟ್ಟಾಗ ಖಾಲಿ ಈ ನಳ್ಳಿಯನ್ನು ಕುಸಿದ್ದಾರೆ. ಇದಕ್ಕೆ ಸರಿಯಾಗಿ ಯಾವುದೇ ರೀತಿಯಾದಂಥ ಪೈಪ್ ಲೈನ್ ಸಹ ಮಾಡಿಲ್ಲ. ದೊಡ್ಡ ರೀತಿಯಾಗಿರ್ತಕ್ಕಂಥ ಒಂದು ಹಗರಣವನ್ನು ಈ ಪ್ರದೇಶದಲ್ಲಿ ಮಾಡಿದ್ದಾರೆ. ಆದರೆ ನಾನು ಹೇಳ್ತಕ್ಕಂಥದ್ದು ಇವತ್ತು ದೊಡ್ಡದಾದಂಥ ವಿಚಾರ ಏನಕ್ಕೆ ಅಂದರೆ, ಬೈಂದೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ವರಾಯಿ ಯೋಜನೆ ಅಂತಕ್ಕಂಥದ್ದು ಸಿದ್ದಾಪುರ ಮತ್ತು ನಮ್ಮ ಹೊಸಂಗಡಿ ಗ್ರಾಮ ವ್ಯಾಪ್ತಿಯಲ್ಲಿ ಇದೆ. ಇವತ್ತು ಹೊಸಂಗಡಿ ಮತ್ತು ಈ ಒಂದು ಸಿದ್ದಾಪುರ ವ್ಯಾಪ್ತಿಯಲ್ಲಿ ವರಾಯಿ ನೀರು ಹರಿತಾ ಇದೆ. ಇವತ್ತು ನಾವು ಹೇಳಿಸ್ಕೊಂಡಿದ್ದೇವೆ, ನಾವು ಇಲ್ಲಿ ಇವತ್ತು ವರಾಯಿ ನೀರನ್ನು ನಮ್ಮ ಬೈಂದೂರು ವಿಧಾನಸಭಾ ಕ್ಷೇತ್ರಕ್ಕೆ ತಗೊಂಡು ಹೋಗ್ಬೇಕಂತೇಳಿ. ಆದರೆ ನಾಚಿಕೆ ಆಗಬೇಕು. ಯಾಕೆಂದರೆ ಇವತ್ತು ನಾನು ಹೊಸಂಗಡಿ ಮತ್ತು ಸಿದ್ದಾಪುರಕ್ಕೆ ಭೇಟಿ ಕೊಟ್ಟವಾಗ ಇಲ್ಲಿ ಇವತ್ತು ಏನಾಗಿದೆ ಕೇಂದ್ರೆ, ನಳ್ಳಿಯಲ್ಲೂ ನೀರಿಲ್ಲ. ಇವತ್ತು ನಮ್ಮ ಉತ್ತರ ಕರ್ನಾಟಕದ ಜಿಲ್ಲೆಯಾಗೆ, ಗುಲ್ಬರ್ಗದ ಜಿಲ್ಲೆ ಹಾಗೆ ಇವತ್ತು ಇಲ್ಲಿ ಸಹ ಇವತ್ತು ಟ್ಯಾಂಕರ್ನಲ್ಲಿ ನೀರು ಕೊಡುವಂಥ ಪರಿಸ್ಥಿತಿ ಸಿದ್ದಾಪುರ ಮತ್ತು ಇವತ್ತು ನಮ್ಮ ಹೊಸಂಗಡಿ ಭಾಗದಲ್ಲಿದೆ. ಅಂದರೆ ಇಲ್ಲಿ 1 ಕಿಲೋಮೀಟರ್ ಆಚೆಗೆ ವರಾಯಿ ಹರಿತಾ ಇದ್ರು ಸಹ ಇಲ್ಲಿಂದ ನೀರಿಗೆ ಬರಗಾಲ ಇದೆ. ಆದರೆ ಇವತ್ತು ಸಿದ್ದಾಪುರ ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ 7.25 ಕೋಟಿ ಮಂಜೂರಾತಿಯಾಗಿದೆ. ಹೊಸಂಗಡಿ ಗ್ರಾಮ ಪಂಚಾಯತಿಗೆ ಹೊಸಂಗಡಿ ಗ್ರಾಮಕ್ಕೆ 5.85 ಲಕ್ಷ ಮಂಜೂರಾತಿಯಾಗಿದೆ. ಆದರೂ ಸಹ ಅದನ್ನು ಪೈಪ್ಗಳು ಎಲ್ಲೆಲ್ಲೋ ರಾಶಿ ಹಾಕಿದ್ದಾರೆ, ಪೈಪ್ಗಳನ್ನು ಕಿತ್ತು ಬಿಸಾಡಿದ್ದಾರೆ. ಆದರೆ ವರಾಯಿ ಹರಿತಾ ಇದ್ರು ಇಲ್ಲಿಯ ನಮ್ಮ ಸಿದ್ದಾಪುರ ಹೊಸಂಗಡಿ ಜನರಿಗೆ ನೀರು ಕೊಡಲಿಕ್ಕೆ ಯೋಗ್ಯತೆ ಇಲ್ಲ. ಅವ್ರ ಮೇಲೆ ಇಲ್ಲಿಯ ಇಂಜಿನಿಯರ್ಗಳು, ಅದೇ ರೀತಿಯಲ್ಲಿ ನಮ್ಮ ಗುತ್ತಿಗೆದಾರರು, ಜನಪ್ರತಿನಿಧಿಗಳು ಅವ್ರು ಏನು ಮಾಡ್ತಾ ಇದ್ದಾರೆ ಇವತ್ತು? ನಾನು ಹೇಳ್ತಕ್ಕಂಥದ್ದು ಇಂಥ ಪರಿಸ್ಥಿತಿ ಇವತ್ತು ಈ ಗ್ರಾಮದಲ್ಲೇ ಇದ್ದರೆ, ಇಲ್ಲೇ ಇವತ್ತು ನಾನು ಕೇಳುವಂಥದ್ದು
ಹೊಸಂಗಡಿ ಮತ್ತೆ ಸಿದ್ದಾಪುರಕ್ಕೆ ನೀರು ಕೊಡ್ತಕ್ಕಂಥ ಯೋಗ್ಯತೆಯಲ್ಲಿದ್ದವರು ಬೈಂದೂರು ಇಡೀ ಕ್ಷೇತ್ರ ವಿಧಾನಸಭಾ ಕ್ಷೇತ್ರಕ್ಕೆ ಹೇಗೆ ನೀರು ಕೊಡ್ತಾರೆ ಅವರು? ಮಾನವ ಮರ್ಯಾದೆ ಬೇಕಲ್ಲ ಇವರಿಗೆ? ಮರ್ಯಾದೆ ಇದೆಯಾ? ಇದು ಕೇಳೋರಿಲ್ವಾಗಿದ್ರೆ ಇವತ್ತು ಇಡೀ ನಾನು ಸಿದ್ದಾಪುರ ಹೊಸಂಗಡಿ ಎಲ್ಲ ಕಡೆ ಭೇಟಿ ಕೊಟ್ಟಿದ್ದಾರೆ. ಇವತ್ತು ಎಲ್ಲ ನೋಡಿದ್ರು ನೀರಿನ ಹಾಕಾರ. ಇನ್ನೊಂದು 15 ದಿವಸ ಮಳೆ ಬರ್ತಾ ಇದ್ರೆ ದೊಡ್ಡ ರೀತಿಯಾಗಿದ್ದ ಬರಗಾಲ ಈ ಪ್ರದೇಶದಲ್ಲಿ ಬರ್ತದೆ ಇವತ್ತು. ಅದರಿಂದ ನಾನು ಹೇಳ್ತಕ್ಕಂಥದ್ದು ಆದಷ್ಟು ಬೇಗ, ಯಾಕೆಂದ್ರೆ ನಾವು ಒಂದು ಮಾತನ್ನು ಹೇಳ್ತಾ ಇದ್ದೇನೆ, ಯಾಕೆಂದ್ರೆ ಇಮಿಡಿಯೇಟ್ ಆಗಿ ಕೆಲಸ ಮುಗಿಸ್ಬೇಕು. ಹೊಸಂಗಡಿ ಭಾಗ ಮತ್ತು ಈ ಸಿದ್ದಾಪುರದಲ್ಲಿ ನೀರಿನಲ್ಲಿ ಆದ್ರೆ ಮುಂದಿನ ದಿವಸಗಳಲ್ಲಿ ಇದು ಈ ಯೋಜನೆ ಅಂತಕ್ಕಂಥದ್ದು ಫೇಲಿಯರ್. ಯೋಜನೆ ಇವರಿಗೆ ಖಂಡಿತವಾಗಿ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಅದರಿಂದ ಯಾವುದೇ ಕಾರಣಕ್ಕೂ ನಾನು ಇದನ್ನ ಬಿಟ್ಟುಕೊಡುವ ಪ್ರಶ್ನೆ ಇಲ್ಲ. ದೊಡ್ಡ ರೀತಿಯಾದಂಥ ಹೋರಾಟಕ್ಕೆ ನಾವು ಕೈ ಹಾಕ್ತೇವೆ. ಇದನ್ನ ಮುಂದಿನ ದಿವಸಗಳಲ್ಲಿ ಈ ಒಂದು ಏನಿವತ್ತು ಮನೆ ಎದುರಿಗೆಲ್ಲ ಗೋರಿ ಕಟ್ಟಿ ಹೋಗಿದ್ದಾರೆ, ಆ ಗೋರಿಯಲ್ಲಿ ನೀರು ಬರಲೇಬೇಕು.